ನೀವು ಯೂರಿಯಾ ಹಾಕ್ತಾ ಇದ್ದೀರಾ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದಾವ, ಎಲೆಗಳು ಉದುರ್ತಾ ಇದಾವ. ಇದಕ್ಕೆ ಕಾರಣ ನೀವು ಯೋಚಿಸ್ತಾ ಇರೋದಲ್ಲ, ನೈಟ್ರೋಜನ್. ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನೈಟ್ರೋಜನ್ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ. ಏನಂತಂದ್ರೆ ನಾವು ನೈಟ್ರೋಜನ್ ಯಾವ ರೀತಿ ಯಾವ ಫಾರ್ಮ್ನ ಹಾಕ್ತೀವಿ, ಅದ್ರದ್ದು ಹೆಚ್ಚಿಗೆ ಆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಯಾವ ರೀತಿ ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ, ಮತ್ತೆ ನೈಟ್ರೋಜನ್ ಇರತಕ್ಕಂಥ ಗೊಬ್ಬರಗಳು ಯಾವ ಅನ್ನೋದು ಕೂಡ ನಿಮಗೆ, ಫರ್ಟಿಲೈಸರ್ಸ್ ಯಾವ್ದು ಅಂತ ನಿಮಗೆ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೈಟ್ರೋಜನ್ ಅಂತಂದ್ರೆ ಏನು ಫಸ್ಟ್ ಗೊತ್ತಿರಬೇಕು ಎಲ್ಲರಿಗೂ. ನೈಟ್ರೋಜನ್ ಅಂತಂದ್ರೆ ಬೆಳೆಗಳಿಗೆ ಬೇಕಾದಂಥ ಒಂದು ಪ್ರಮುಖವಾದ ಪೋಷಕಾಂಶ. ಇದು ಬೇಕೇ ಬೇಕು, ಮೇಜರ್ ಆಗಿರ್ತಕ್ಕಂಥದ್ದು, ಇಂಪಾರ್ಟೆಂಟು, ಇದು ಬಳಸಲೇಬೇಕಾಗುತ್ತೆ. ಹಾಗಾದ್ರೆ ನೈಟ್ರೋಜನ್ ಕಡಿಮೆ ಆದರೆ ಹೆಂಗೆ ನಾವು ಕಂಡುಹಿಡಿಬೇಕು, ನೈಟ್ರೋಜನ್ನ ಲಕ್ಷಣಗಳು ಏನೇನು ಕಡಿಮೆ ಆದಂತೆ, ನೈಟ್ರೋಜನ್ ಡೆಫಿಷಿಯನ್ಸಿಯ ಸಿಂಪ್ಟಮ್ಸ್ ಏನು ಅಂತ ನಾವು ಹೇಳ್ತೀನಿ. ಈಗ ಬೆಳೆ ಬೆಳೆದಿರ್ತೀರ, ಆ ಬೆಳೆ ಏನಾಗಿರುತ್ತೆ ಅಂತಂದ್ರೆ ಹಳೆ ಎಲೆ ಇರುತ್ತಲ್ಲ, ಅಂದ್ರೆ ಓಲ್ಡರ್ ಲೀವ್ಸ್, ಹಳೆ ಎಲೆಗಳು, ಕೆಳಗಿನ ಎಲೆಗಳು ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣ ತಿರ್ಕೊಂತ ಬರ್ತಾವೆ. ಹಳದಿ ಬಣ್ಣಕ್ಕೆ ತಿರ್ಕೊಂತ ಬಂದಾಗ ಗ್ರೋತ್ ಕಡಿಮೆ ಆಗುತ್ತೆ, ಅಂದ್ರೆ ಬೆಳವಣಿಗೆ ಕಡಿಮೆ ಆಗುತ್ತೆ, ಕುಂಠಿತ ಹೋಗುತ್ತೆ. ಆಮೇಲೆ ಕಾಂಡ ದಪ್ಪ ಆಗಿರ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ, ಕಾಂಡ ಮುರಿದು ಕೆಳಗೆ ಬೀಳುತ್ತೆ. ಈ ಥರ ಚಾನ್ಸಸ್ ಇರುತ್ತೆ. ಇದು ನೈಟ್ರೋಜನ್ನ ಸಿಂಪ್ಟಮ್ಸ್. ಇದು ನೀವು ಅರ್ಥ ಮಾಡ್ಕೋ ಫಸ್ಟ್. ನೈಟ್ರೋಜನ್ ಮತ್ತೆ ಸ್ವಲ್ಪ ಜನ ಕನ್ಫ್ಯೂಷನ್ ಮಾಡ್ಕೋಬಹುದು. ಯಂಗರ್ ಲೀವ್ಸ್ ಅಲ್ಲಿ ಬರ್ತಾ ಇದೆ, ಫಸ್ಟ್ ಮೇಲೆ ಹಳದಿ ಕಲರ್ ಬರ್ತಾ ಇದೆ ಅಂತ ತಿಳ್ಕೊಬೇಕು. ಅದು ಸಲ್ಫರ್. ಯಾವುದೇ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೈಟ್ರೋಜನ್ ಎಲ್ಲಿ ಬರುತ್ತೆ ಅಂತಂದ್ರೆ ಹಳೆ ಎಲೆಗಳು, ಅಲ್ಲಿ ಫಸ್ಟ್ ಸಿಂಪ್ಟಮ್ಸ್ ಕಾಣುತ್ತೆ. ಅದು ಬರ್ತಾ ಪೂರ್ತಿ ಗಿಡಕ್ಕೆ ಸಿಂಪ್ಟಮ್ಸ್ ಕಾಣ್ತಾ ಬಂದು ಗಿಡ ಬಿದ್ದು ಹೋಗೋ ಚಾನ್ಸಸ್, ಅಥವಾ ಗಿಡಕ್ಕೆ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಇದು ನೈಟ್ರೋಜನ್ ಸಿಂಪ್ಟಮ್ಸ್. ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಬೆಳೆಗಳಲ್ಲಿ ಅಂತದ್ದು. ಆಮೇಲೆ ನೈಟ್ರೋಜನ್ನ ಹೆಚ್ಚಿಗೆ ಆದ್ರೆ ಏನು ಸಮಸ್ಯೆ, ಇದು ಕಡಿಮೆ ಆಗಿದ್ದು ಯಾವ ರೀತಿ ಅಂತ. ಇದು ನೈಟ್ರೋಜನ್ ಹೆಚ್ಚಿಗೆ ಆದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ನೈಟ್ರೋಜನ್ ಹೆಚ್ಚಿಗೆ ಅಂತಂದ್ರೆ ಎಕ್ಸೆಸ್ ಆಗಿ ನೈಟ್ರೋಜನ್ ಕೊಡೋದು. ನಾವು ಯೂರಿಯಾ ಹಾಕ್ತಾ ಇರ್ತೀವಿ ನೈಟ್ರೋಜನ್ ಬೇಕಂತೇಳಿ, ಬರೀ ಯೂರಿಯಾನೇ ಬಳಸ್ತಾ ಇರ್ತಾರೆ ರೈತರು. ಯಾಕೆ ಅಂತಂದ್ರೆ ಅದು ಕಾಮನ್ ಆಗಿಬಿಡುತ್ತೆ ಮೈಂಡಲ್ಲಿ. ನೈಟ್ರೋಜನ್ ಅಂತಂದ್ರೆ ಯೂರಿಯಾದಲ್ಲಿ 46% ನೈಟ್ರೋಜನ್ ಇರುತ್ತೆ, ನಾನು ಹಾಕಬೇಕು ಅನ್ನೋದು ಕೂಡ ಇದು ಏನಾಗಿದೆ ಅಂತಂದ್ರೆ ಇದು ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ನಾವು ಎಕ್ಸೆಸ್ ಆಗಿ ಹಾಕ್ಬಿಡ್ತೀವಿ. ನಾವು ಸಾಯಿಲ್ ಟೆಸ್ಟ್ ಮಾಡ್ಸೋದು ಏನಿಲ್ಲ. ಎಕ್ಸೆಸ್ ಹಾಕಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಪೂರ್ತಿ ಬಹಳಷ್ಟು ಹಸಿರು ಬಣ್ಣಕ್ಕೆ ಎಲೆಗಳು ತಿರುಗ್ತವೆ, ಹಚ್ಚ ಹಸಿರಾಕವು. ಆಮೇಲೆ ಸ್ಟಂಟೆಡ್ ಗ್ರೋತ್ ಇರೋದನ್ನ ಚೆನ್ನಾಗಿ ಬೆಳೀತೈತೆ. ಆದರೆ ಏನು ಸಮಸ್ಯೆ ಅಂತಂದ್ರೆ ಹೆಚ್ಚು ಸಮೃದ್ಧವಾಗಿ ಬೆಳೆ ಬೆಳೆದಾಗ ಕೀಟ ರೋಗಗಳು ಕೂಡ ಆಕರ್ಷಣೆ ಮಾಡುತ್ತೆ. ಇದು ಕೂಡ ಒಂದು ಇದರದ್ದು ಡಿಸ್ಅಡ್ವಾಂಟೇಜಸ್. ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅನ್ನೋದು. ಆಮೇಲೆ ನಮ್ಮದು ಜಾಸ್ತಿ ಬೆಳೆದಂಗೆ ಏನಾಗುತ್ತೆ ಅಂತಂದರೆ ರೋಗಗಳ ಅಟ್ಯಾಕ್ ಜಾಸ್ತಿ ಆದಾಗ ಬೆಳೆಗಳು ಕೂಡ ಬೆಳೆಗಳಲ್ಲಿ ಬರ್ತಕ್ಕಂಥ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡೋಕೆ ಮತ್ತೆ ಎಕ್ಸಸ್ ಆಗಿ ದುಡ್ಡು ಖರ್ಚು ಮಾಡಬೇಕು ಹೆಚ್ಚಿಗೆ. ಅದಕ್ಕೋಸ್ಕರ ಹೇಳೋದು, ಬೇಸ್ಡ್ ಆನ್ ಸಾಯಿಲ್ ಟೆಸ್ಟ್ ಆದಮೇಲೆ ರಿಕಮೆಂಡೇಶನ್ ಇದೆ, ಅದರ ಆಧಾರದ ಮೇಲೆ ನೀವು ನೈಟ್ರೋಜನ್ ಎಷ್ಟು ಕೊಡಬೇಕು ಅನ್ನೋದನ್ನು ಕೂಡ ನೀವು ನಿರ್ಧಾರ ಮಾಡಬೇಕು. ಈಗ ನಾನು ಹೇಳ್ತೀನಿ ನೆಕ್ಸ್ಟ್ ಏನಂತಂದರೆ, ನೈಟ್ರೋಜನ್ ಯಾವ ಗೊಬ್ಬರದಲ್ಲಿದೆ, ಯಾವ ಗೊಬ್ಬರದಲ್ಲಿ ಎಷ್ಟೆಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾದರೆ ನೀವು ಅದನ್ನ ಯೂಸ್ ಮಾಡ್ಕೋಬೋದು, ಕ್ಯಾಲ್ಕುಲೇಟ್ ಮಾಡ್ಕೊಂಡು. ಅದು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ನಾವು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಒಂದು ಫಾರ್ಮ್ ಕ್ಯಾಲ್ಕುಲೇಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದ್ರಲ್ಲಿ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದರೆ ಬಂದರೆ ವಿಡಿಯೋ ನಿಮ್ಗೆ ಬೇಗ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತೀನಿ. ಈಗ ನೈಟ್ರೋಜನ್ ಇರೋಂಥ ಗೊಬ್ಬರಗಳು ಯಾವುವು ಅಂತಂದರೆ ಫಸ್ಟ್ನೇದು ಯೂರಿಯಾ. ಯೂರಿಯಾದಲ್ಲಿ ಎಷ್ಟು ಇರುತ್ತೆ ನೈಟ್ರೋಜನ್ ಅಂತ, 46% ನೈಟ್ರೋಜನ್ ಇರುತ್ತೆ. ಇದು ಬೆಳೆಗೆ ಒಳ್ಳೆಯದು. ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ, ಬೆಳೆ ಬೆಳೆದಿರ್ತಿರಲ್ಲ, ಬೆಳೆ ಬೆಳೆದಾದ್ಮೇಲೆ 2-3 ಹಂತದಲ್ಲಿ ನೀವು ಸ್ಪ್ಲಿಟ್ ಮಾಡಬೇಕು. ಒಂದೇ ಸರಿ ಹಾಕೋದ್ರಿಂದ 2-3 ಸರಿ ಹಾಕಬೇಕು. ಯಾಕಂದರೆ ಸುಮ್ಮನೆ ಲೀಚಿಂಗ್ ಆಗಿ ಅಥವಾ ಅಟ್ಮಾಸ್ಫಿಯರಿಗೆ ವೋಲ್ಟೈಸೇಷನ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಎರಡು ಸರಿ ಸ್ಪ್ಲಿಟ್ ಮಾಡಿ ಡೋಸಲ್ಲಿ ಹಾಕಿದರೆ ಅದು ಬೆಳೆಗಳಿಗೆ ತಗೊಳ್ಳೋ ಕೆಪಾಸಿಟಿ ಚೆನ್ನಾಗುತ್ತೆ, ತಗೊಳೋದು ಕೂಡ ಯೂಸ್ ಮಾಡುತ್ತೆ. ಇನ್ನೊಂದು ನೆಕ್ಸ್ಟ್ ಅಮೋನಿಯಂ ಸಲ್ಫೇಟ್. ಇದರಲ್ಲಿ 21% ನೈಟ್ರೋಜನ್ ಇರುತ್ತೆ. ಇದು ಮತ್ತೆ ಅಮೋನಿಯಂ ಮತ್ತೆ ಸಲ್ಫರ್ ಕೂಡ ಇದು ಬೆಳೆಗೆ ಇದು ಮಾಡುತ್ತೆ. ಇದು ಕ್ಷಾರೀಯ ಮಣ್ಣು ಇರುತ್ತಲ್ಲ, ಅಂಥ ಮಣ್ಣಿಗೆ ಭಾಳ ಉಪಯುಕ್ತ ಆಗಿರುತ್ತೆ ಇದು ಗೊಬ್ಬರ. ಈಗ ನೆಕ್ಸ್ಟ್ DAP. ಭಾಳ ಜನರಿಗೆ ಏನು ಅನಿಸುತ್ತೆ, DAP ಅಂತಂದರೆ ಬರೀ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಗೊತ್ತಾದರೆ ಅಮೋನಿಯಂ ಡೈ ಅಮೋನಿಯಂ ಅಂದರೆ ಅಮೋನಿಯಂ ಅಷ್ಟೇ ಇರುತ್ತೆ, ಆಮೇಲೆ ಫಾಸ್ಫೇಟ್ ಅಷ್ಟೇ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲಿ ನೈಟ್ರೋಜನ್ ಕೂಡ ಇರುತ್ತೆ. ಈಗ ಹೆಂಗೆ ಅಂತಂದರೆ DAP ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಭಾಳಷ್ಟು ಜನರು ಬಳಸ್ತಾ ಇರ್ತಾರೆ DAPನ. ಅಲ್ಲಿ ಗೋಂಜಾಳ ಹಾಕ್ತಾ ಇದ್ದಾರೆ ಅಂತಂದರೆ DAP ಉದುರ್ಸ್ಕೊಂತ ಹೋಗ್ಬಿಡ್ತಾರೆ. ಅದು ಕೂಡ ಮಾಡ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಒಂದು ಥಿಂಗು. ಈಗ ನಾ ಹೇಳ್ತೀನಿ ಏನಂತ, ಅದರಲ್ಲಿ 18% ನೈಟ್ರೋಜನ್ ಇರುತ್ತೆ, ಅಂದರೆ 18% ನೈಟ್ರೋಜನ್ ಇರುತ್ತೆ. ಇದು ಕೂಡ ಭಾಳ ಒಳ್ಳೆಯದು. ಇದರಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ನೈಟ್ರೋಜನ್ ಸಿಗುತ್ತೆ, ಜೊತೆಗೆ ಫಾಸ್ಫರಸ್ ಕೂಡ ಸಿಗುತ್ತೆ. ಹಾಗಾಗಿ ಬೆಳೆಗಳಿಗೆ ಭಾಳ ಉತ್ತಮ. ಆಮೇಲೆ ನೀವು ಥಿಂಕ್ ಮಾಡ್ಬೋದು, ಬರೀ ಇಷ್ಟು ಕೆಮಿಕಲ್ ಫರ್ಟಿಲೈಸರ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಎಷ್ಟು ಸಿಗುತ್ತೆ ಅಂತ ತಿಳ್ಕೊಬೋದು. ಆದರೆ ಗೋಮಯ ಮತ್ತು ನಾವು ಫಾರ್ಮೆಟ್ ಬಂದಿರ್ತಾರೆ, ಅದರಲ್ಲೂ ಕೂಡ ನೈಟ್ರೋಜನ್ ಇರುತ್ತೆ. ಅದನ್ನು ಕೂಡ ಯೂಸ್ ಮಾಡಿದರೆ ಸಾವಯವವಾಗಿ ನಾವು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತವೆ. ಹಾಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟು. ಇನ್ನೊಂದು ಫೈನಲ್ ಆಗಿ ನೀವು ಈ ನೈಟ್ರೋಜನ್ ಹೇಗೆ ಮತ್ತೆ ಇನ್ನೊಂದು ಎಲ್ಲಿ ಯಾವ ರೀತಿ ಸಿಗುತ್ತೆ ಅನ್ನೋದಾದರೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್, ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಬಂದು ಫಿಕ್ಸೇಷನ್ ಆಗುತ್ತೆ ಭೂಮಿಗೆ. ಅದು ಹೇಗೆ ಅಂತಂದರೆ ರೈಜೋಬಿಯಮ್ ಮತ್ತು ಅಜೋಟೋಬ್ಯಾಕ್ಟರ್ ಅಂತ ಇವು ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಅವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತವೆ. ಹೇಗೆ ಅಂತಂದರೆ, ನಾವು ದ್ವಿದಳ ಧಾನ್ಯಗಳನ್ನ ಹಾಕಿರ್ತೀವಿ, ಹೆಸರು ಕಾಳು ಬೆಳೆ ಆಗಿರ್ಬೋದು ಅಥವಾ ಅಲಸಂದೆ ಬೆಳೆ ಆಗಿರ್ಬೋದು. ಈ ಥರ ನಾವು ದ್ವಿದಳ ಧಾನ್ಯಗಳನ್ನ ಹಾಕಿದಾಗ ಏನಾಗುತ್ತೆ ಅಂತಂದರೆ, ಅದನ್ನ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನ ಹಿಡ್ಕೊಂಡು ಬೇರೆ ಬಿಡುತ್ತೆ. ಅವಾಗ ಭೂಮಿ ಫಿಕ್ಸೇಷನ್ ಆಗುತ್ತೆ ನೈಟ್ರೋಜನ್. ಇದು ನೈಟ್ರೋಜನ್ ಯಾವ ಕಡೆ ಸಿಗುತ್ತೆ, ಹೆಂಗೆ ಸಿಗುತ್ತೆ, ಏನು ಮಾಡುತ್ತೆ ಅಂತ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಾಯ್ತು. ಈಗ ನೈಟ್ರೋಜನ್, ನಮಗೆ ಸಿಕ್ಕಂಥ ನೈಟ್ರೋಜನ್ ಭೂಮಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಹೇಗೆ ಭೂಮಿ ಬರುತ್ತೆ, ಭೂಮಿಯಿಂದ ಬೆಳೆಗಳು ಹೇಗೆ ತಗೊಳುತ್ತೆ, ಅದು ಕೂಡ ಭಾಳ ಇಂಪಾರ್ಟೆಂಟ್. ಅದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಈಗ ಇಲ್ಲಿ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು
ಎಲೆಗಳ ಮುಖಾಂತರ ಭೂಮಿಗೆ ಫಿಕ್ಸೇಷನ್ ಆಗುತ್ತೆ, ಅವು ಬ್ಯಾಕ್ಟೀರಿಯಾಗಳು ಫಿಕ್ಸೇಷನ್ ಮಾಡುತ್ತೆ ಒಂದೇದು. ನೆಕ್ಸ್ಟ್ ನಾವು ಹಾಕ್ತಕ್ಕಂಥ ಗೊಬ್ಬರಗಳು ಫರ್ಟಿಲೈಸರ್ ಆಗ್ತಲ್ಲ ಅದ್ರ ಕೂಡ ಸೋರ್ಸಸ್ ಇದೆ, ಅಲ್ಲಿ ಕೂಡ ನಮಗೆ ನೈಟ್ರೋಜನ್ ಬಂದು ಭೂಮಿ ಸಿಗುತ್ತೆ. ಆಮೇಲೆ ಕಡೆಗೆ ನಾವು ಎಲೆಗಳು ಉದುರಿದಾಗ ಭೂಮಿ ಬೀಳುತ್ತಲ್ಲ, ನೈಟ್ರೋಜನ್ ತಗೊಂಡಿರುತ್ತೆ ಆಲ್ರೆಡಿ ಎಲೆಗಳು, ಅದು ಭೂಮಿ ಬಿದ್ದಾಗ ಅಲ್ಲಿ ಕೂಡ ನೈಟ್ರೋಜನ್ ಸಿಗುತ್ತೆ ನಮಗೆ ಭೂಮಿಗೆ. ಇಷ್ಟೆಲ್ಲ ಆಯ್ತು. ಈಗ ನೈಟ್ರೋಜನ್ ಯಾವ ರೀತಿ ಭೂಮಿ ಸಿಕ್ಕಾದ್ಮೇಲೆ ಅದು ಗಿಡಕ್ಕೆ ಯಾವ ರೀತಿ ಹೋಗುತ್ತೆ, ಬೆಳೆಗಳು ಯಾವ ರೀತಿ ತಗೊಳುತ್ತೆ ನೈಟ್ರೋಜನ್ ಅಂತ ನೀವು ಕನ್ಫ್ಯೂಷನ್ ಇರ್ಬೋದು. ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಹೆಂಗೆ ಅಂತಂದರೆ, ಫಸ್ಟ್ ನಾವು ಹಾಕಿರ್ತಕ್ಕಂಥ ನೈಟ್ರೋಜನ್ ಬೆಳೆಗಳು ಯಾವ ರೀತಿ ತಗೊಳ್ತವೆ ಅಂತಂದರೆ, ಯಾವ ಫಾರ್ಮಲ್ಲಿ ಅಂತಂದರೆ ಅಮೋನಿಕಲ್ ಫಾರ್ಮ್ ಒಂದು ಮತ್ತು ನೈಟ್ರೇಟ್ ಮತ್ತು ಅಮೋನಿಕಲ್ ಫಾರ್ಮ್ 2 ಫಾರ್ಮಲ್ಲಿ ಮಾತ್ರ ನಾವು ನೈಟ್ರೋಜನ್ನ ಚೇಂಜ್ ಆಗಿ ಅದ್ರ ಫಾರ್ಮ್ ಚೇಂಜ್ ಆಗಿ ಬೆಳೆಗಳು ತಗೊಳುತ್ತೆ. ನೀವು ಅನ್ಕೋಬೋದು ನೈಟ್ರೋಜನ್ ಹಾಕ್ತಾ ಇದ್ದೀನಿ, ಯೂರಿಯಾ ಹಾಕ್ತಾ ಇದ್ದೀನಿ, ಬರೀ ಯೂರಿಯಾ ಹಾಕಿದ ಮೇಲೆ ತಗೊಳುತ್ತೆ ಅಂತ ಅಲ್ಲ. ಅದನ್ನು ಹಾಕಿದ ಮೇಲೆ ಅದು ಚೇಂಜ್ ಆಗುತ್ತೆ, ಅದ್ರ ಫಾರ್ಮ್ ಚೇಂಜ್ ಆಗಿ ಅದು ನೈಟ್ರೇಟ್ ಮತ್ತು ಅಮೋನಿಕಲ್ ಫಾರ್ಮ್ ಬಂದಾಗ ತಗೊಳುತ್ತೆ. ಅಮೋನಿಕಲ್ ಅಂದರೆ ಅಮೋನಿಯಾ ಗೊಬ್ಬರ ಜಾಸ್ತಿ ಎಲ್ಲಿ ಹಾಕ್ತಾರೆ ಅಂತಂದರೆ ರಿಕಮೆಂಡ್ ಮಾಡೋದು ಭತ್ತ ಅಂದರೆ ನೀರಲ್ಲಿ ನಿಂತಿರುತ್ತೆ ಭತ್ತ. ಯಾಕಂತಂದರೆ ಕ್ಲೇ ಪಾರ್ಟಿಕಲ್ ಜಾಸ್ತಿ ಇರ್ತವೆ ಕೆಳಗೆ. ಕ್ಲೇ ಪಾರ್ಟಿಕಲ್ ಮಣ್ಣಲ್ಲಿ ಕ್ಲೇ ಅಂತಂದರೆ ಆ ತಿಳಿ ಮಣ್ಣು ನಿಂತು ಕ್ಲೇ ಅಂದರೆ ಸಾಯಿಲ್ ನೀರು ಕೆಳಗೆ ಹಿಂಗೆ ಹೋಗಲ್ಲ, ಆ ಥರ ಮಣ್ಣು ಕ್ರಿಯೇಟ್ ಆದಾಗ ಅಲ್ಲಿ ಅಮೋನಿಕಲ್ ಫಾರ್ಮ್ ಕೊಟ್ಟಾಗ ಅದು ಯುಟಿಲೈಸೇಷನ್ ಚೆನ್ನಾಗುತ್ತೆ. ಅದು ಕ್ಲೇ ಪಾರ್ಟಿಕಲ್ ಅಲ್ಲಿ ನಿಂತಾಗ ಅದು ಬೆಳೆಗಳು ಯುಟಿಲೈಸ್ ಮಾಡ್ಕೊತಾವೆ. ಇನ್ನೊಂದು ನೈಟ್ರೇಟ್. ನಾವು ಕಾಮನ್ ಆಗಿ ಎಲ್ಲ ಬೆಳೆಗಳು ಆಲ್ಮೋಸ್ಟ್ ತೊಗೊಳೋದು ನೈಟ್ರೇಟ್ ಫಾರ್ಮಲ್ಲಿ, NO3 ಅಂತಾರಲ್ಲ ಅದು NO3 ಫಾರ್ಮಲ್ಲಿ ನಾವು ಬೆಳೆಗಳು ತಗೊಳುತ್ತೆ. ಇದು ಯಾವ ರೀತಿ ತಗೊಳುತ್ತೆ, ಫಾರ್ಮ್ ಚೇಂಜ್ ಆಗುತ್ತೆ ಅನ್ನೋದಾಯಿತು. ಈಗ ಯಾವ ರೀತಿ ನಾವು ಹಾಕಿದ ನೈಟ್ರೋಜನ್ ಎಕ್ಸೆಸ್ ಆದರೆ ಹೆಂಗೆ ಅದು ಲಾಸ್ ಆಗುತ್ತೆ ಅಥವಾ ಏನು ಸುಮ್ಮನೆ ಉಪಯೋಗ ಇರಲ್ಲ ಹೇಗೆ ಅಂತ ನೀವು ತಿಳ್ಕೊಬೋದು. ಈಗ ನಾವು ಎಕ್ಸೆಸ್ ಹಾಕಿರ್ತೀವಿ, ಸುಮ್ಮನೆ ಯೂರಿಯಾ ತಂದು ಹಾಕಿ ಅದು DAP ತಂದು ಹಾಕಿ ಜಾಸ್ತಿ ಹಾಕಿ ಇರ್ತೀವಿ. ಅವಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಲೀಚಿಂಗ್ ಆಗುತ್ತೆ. ಲೀಚಿಂಗ್ ಅಂದರೆ ಸುಮ್ಮನೆ ಹರಿದು ಹೋಗ್ಬಿಡೋದು, ಬೇಡ ನಮ್ಗೆ ವೇಸ್ಟ್ ಆಗಿಬಿಡುತ್ತೆ. ಬೆಳೆಗಳು ಎಷ್ಟು ಬೇಕು ಅಷ್ಟು ತಗೊಳುತ್ತೆ. ನಾವು ಎಕ್ಸೆಸ್ ಹಾಕಿದ್ವಿ ಅಂತಂದರೆ ಅದು ಕೂಡ ನಾಶವಾಗಿ ಲಾಸ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಸಾಯಿಲ್ ಎರೋಜನ್ ಆಗುತ್ತೆ. ಸಾಯಿಲ್ ಎರೋಜನ್ ಆಗೋ ಕೊಟ್ಟಾಗ ಕೂಡ ಹರಿದು ಹೋಗ್ಬಿಡುತ್ತೆ. ಆಮೇಲೆ ವೋಲ್ಟೈಸೇಷನ್ ಅಂದರೆ ವಾತಾವರಣಕ್ಕೆ ಮತ್ತೆ ಹೋಗ್ಬಿಡೋದು. ಈಗ ನಾವು ಜನರು ಏನು ಮಾಡ್ತಾರೆ ಅಂತಂದರೆ ಕಾಮನ್ ಆಗಿ ಯೂರಿಯಾ ಹಾಕ್ಬಿಡ್ತಾರೆ, ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋ ಕರೆಕ್ಟಾಗಿ ಗೊತ್ತಿರಲ್ಲ. ನಾವು ಈಗ ನೀರು ಕೊಟ್ಟಿರ್ತೀವಿ, ನೀರು ಕೊಡೋ ಸಮಯದಲ್ಲಿ ಇರಬೇಕು, ಮಳೆ ಬರೋಕ್ಕಂತ ಮೂಮೆಂಟಲ್ಲಿ ಕೊಡಬೇಕು. ಅಥವಾ ನೀರಾವರಿ ಇದೆ ನಮ್ದು ಅಂತಂದರೆ ಹಾಕಿ ನೀರು ಕೊಡಬೇಕು. ಯಾಕೆಂತಂದರೆ ನೀರು ಕೊಡ್ಲಿಂಗ್ ಏನಾಗುತ್ತೆ ಅಂತಂದರೆ ಅಮೋನಿಕಲ್ ಫಾರ್ಮಲ್ಲಿ ಅದು ವೋಲ್ಟೈಸೇಷನ್ ಆಗಿ ವಾತಾವರಣಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಅದು ತಡಿಬೇಕಂತಂದರೆ ನಾವು ಹಾಕಿದ ತಕ್ಷಣ ನೀರು ಬೇಕು, ಇಲ್ಲ ಅಂತಂದರೆ ಒಳಗೆ ಹಾಕ್ಬೇಕು ಅದು ಮಣ್ಣಲ್ಲಿ. ಅಂದರೆ ಅದು ಆವಿಯಾಗಿ ವೋಲ್ಟೈಸೇಷನ್ ಆಗಿ ಹೋಗ್ಬಾರ್ದು ಭೂಮಿ, ಈಗ ಇದಕ್ಕೆ ವಾತಾವರಣಕ್ಕೆ ಹೋಗ್ಬಾರ್ದು. ಆ ಥರ ಮಾಡ್ಕೋಬೇಕು ಅಂತಂದರೆ ಒಳಗೆ ಹಾಕಬೇಕಿಲ್ಲ ಅಂದರೆ ಹಾಕಿದ ತಕ್ಷಣ ನೀರು ಕೊಡಬೇಕು, ತೇವಾಂಶ ಇರಬೇಕು. ಇದು ಯಾವ ಸಮಯದಲ್ಲಿ ಕೊಡಬೇಕು ನೈಟ್ರೋಜನ್ ಅನ್ನೋದು ಆಯಿತು. ಈಗ ನಾನು ಹೇಳಿದೆ ಲೀಚಿಂಗ್ ಆಗೋಗುತ್ತೆ, ವೋಲ್ಟೈಸೇಷನ್ ಆಗೋಗುತ್ತೆ, ಎರೋಜನ್ ಆಗೋಗುತ್ತೆ, ಇದೆಲ್ಲ ನೈಟ್ರೋಜನ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಕರೆಕ್ಟಾಗಿ ಫೈನಲ್ ಆಗಿ ರೆಕಮೆಂಡೇಷನ್ ಮಾಡ್ತೀನಿ ಅಂತಂದರೆ, ನೀವು ಫಸ್ಟ್ ನಿಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿರಿ. ಏನೇನು ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ಮೆಜರ್ ಏನದು ಏನೆಲ್ಲ ಪ್ರಾಬ್ಲಮ್ ಗೊತ್ತಾಗುತ್ತೆ, pH ಇದೆಲ್ಲ ಗೊತ್ತಾಗುತ್ತೆ. ಇಷ್ಟಾದಮೇಲೆ ನೀವು ರೆಕಮೆಂಡೇಷನ್ ತೊಗೊಂಡು ಕನ್ಸಲ್ಟೆನ್ಸಿ ತೊಗೊಂಡಾದ್ಮೇಲೆ ನೀವು KVK ಭೇಟಿ ಕೊಡ್ರಿ, ಎಲ್ಲ ಮಾಡ್ಕೊರಿ, ಎಲ್ಲ ತಿಳ್ಕೊರಿ, ಎಲ್ಲ ವಿಷಯ ಬಗ್ಗೆ ತಿಳ್ಕೊಬೇಕು ರೈತರು ಅಂದಮೇಲೆ. ಸುಮ್ಮನೆ ಬೆಳೆ ಬೆಳಿತೀನಿ ಅಲ್ಲ, ಎಲ್ಲ ತಿಳ್ಕೊಂಡ್ಮೇಲೆ ಮುಂದೆ ಭಾಳ ನಿಮಗೆ ಅನುಕೂಲ ಆಗುತ್ತೆ. ತಿಳ್ಕೊಂಡಾದ್ಮೇಲೆ ಎಷ್ಟು ರೆಕಮೆಂಡೇಷನ್ ಎಷ್ಟು ಬೇಸ್ ಇದೆ ಅದು ನೋಡ್ಕೊಂಡಾದ್ಮೇಲೆ ನೀವು ಕರೆಕ್ಟಾಗಿ ಅದಕ್ಕೆ ತೊಗೊಂಬಂದು ಎಷ್ಟೆಷ್ಟು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಕೊಟ್ಟರೆ ಬೆಳೆಗಳು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತಾವೆ. ಸುಮ್ಮನೆ ನಾವು ಕೊಡ್ತೀವಿ ಅಂತೇಳಿ ಯುಟಿಲೈಸ್ ಮಾಡ್ಕೊಂತೈತೆ ಅಂತ ಕೊಟ್ಟುಬಿಟ್ರೆ ಅದು ವೇಸ್ಟ್ ಆಗುತ್ತೆ. ವೇಸ್ಟ್ ಮಾಡ್ಕೊಬೇಡ್ರಿ, ಸುಮ್ಮನೆ ದುಡ್ಡು ಖರ್ಚಾಗಿ ಮಾಡ್ತೀರಿ ಜಾಸ್ತಿ ಎಕ್ಸಸ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ನಾನು ಇನ್ನೊಂದು ಹೇಳಿದೆ DAP ಮತ್ತು ಅಮೋನಿಯಂ ಸಲ್ಫೇಟ್ ಅಂತ ಹೇಳಿದೆ. ಇದರಲ್ಲಿ ಒಂದೇ ಬರೀ ನೈಟ್ರೋಜನ್ ಇರಲ್ಲ, ಈಗ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಹೇಳಿದೆ. ಇದರಲ್ಲಿ ಫಾಸ್ಫರಸ್ ಕೂಡ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಹಾಗಾಗಿ ನೀವು ಏನೋ ನೈಟ್ರೋಜನ್ ಕಾನ್ಸಂಟ್ರೇಟ್ ಮಾಡಿ ಹಾಕ್ಬೇಡ್ರಿ. ಬರೀ ನೈಟ್ರೋಜನ್ ಅಷ್ಟೇ ಬೇಕು ಅಂತಂದರೆ ಯೂರಿಯಾ ಅಷ್ಟೇ ನೈಟ್ರೋಜನ್ ಇರುತ್ತೆ. ನೀವು ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಬೇಕು ಅಂತಂದರೆ DAP ಯೂಸ್ ಮಾಡ್ಕೋಬೋದು. ಯಾಕೆಂತಂದರೆ ಅಲ್ಲಿ ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ. ಹಾಗಾಗಿ ಈ ರೀತಿ ನೀವು ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕಿದರೆ ನಿಮಗೆ ಅದು ಕೂಡ ಬೆಳೆಗೆ ಒಂದು ಭಾಳ ಇಂಪಾರ್ಟೆಂಟ್. ಯಾಕೆಂತಂದರೆ ಸುಮ್ಮನೆ 2 ಪಟ್ಟು ಹಾಕೋದಕ್ಕಿಂತ ಒಂದು ಹಾಕಿದರೆ ಉತ್ತಮ. ಆಮೇಲೆ ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ನೀವು ಮಾಡಿದರೆ ಭಾಳ ಉತ್ತಮ ಆಗುತ್ತೆ. ಈ ರೀತಿ ನೈಟ್ರೋಜನ್ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಕಡೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದೆ ಬರ್ತಕ್ಕಂಥ ಇನ್ನೂ ವಿಡಿಯೋಗಳಲ್ಲಿ ನಾನು ನೈಟ್ರೋಜನ್ ಆಗಿತ್ತು, ಫಾಸ್ಫರಸ್, ಪೊಟ್ಯಾಶ್ ಮುಂದೆ ಬೇಕಂತ ಯಾವ ಇಂಪಾರ್ಟೆಂಟ್ ಇರುತ್ತೋ ಅದೆಲ್ಲದೂ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.